ಓ ಸುಟ್ಟೆ ಹೋಗೈತೆ ನನ್ನ ಬಟ್ಟೆ. Hi guys, welcome back to my channel Priyanka World. I know ಹಬ್ಬ ಮುಗ್ದು ಒಂದು ತಿಂಗಳಾದ್ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ, ಬಟ್ ಆಲ್ಸೋ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವೇನು ನನ್ನ ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ನೋಡ್ಕೊಂಡು ಬನ್ನಿ. ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೆಂಗಾಗಿತ್ತು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆ ವ್ಲಾಗ್ ನೆಕ್ಸ್ಟ್ ಪಾರ್ಟ್ ಈ ವ್ಲಾಗ್. ಒಂದ್ಸತಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಅದನ್ನ ಕ್ಲೋಸ್ ಮಾಡಿ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಒಂದು ವರ್ಷ ತನಕ, ಅಂದರೆ ನೆಕ್ಸ್ಟ್ ಹಬ್ಬ ಬರೋ ತನಕನೂ ತೆಗೆಯಲ್ಲ. ಅದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಅದು ಓಪನ್ ಮಾಡೋಕ್ಕೆ. ಸೊ ಅದೇ ಇಲ್ಲಿ ನನಗೆ ಇದ್ದಿದ್ದು. ದಿನೋ ಒಂಥರ ಖುಷಿ ಆಗುತ್ತೆ. ನಿಮ್ಮಲ್ಲಿ ಯಾರ ಮನೇಲಿ ಲಕ್ಷ್ಮಿ ಕೂರಿಸ್ತೀರೋ ಸೊ ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಅನಿಸುತ್ತೆ ಅಂತ. ಇನ್ನು ನಮ್ಮ 50% ಕೆಲಸ ಬಾಕಿ ಇದೆ. ಸೊ ಆ ಕೆಲಸನೆಲ್ಲ ಮಾಡ್ಕೋಬೇಕೀಗ. ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗಿತ್ತು, ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ, ನೀವೆಲ್ಲ ಲಕ್ಷ್ಮಿ ಕೂರಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮ ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ಆ್ಯಂಡ್ ಇವಳು ನೋಡಿ, ಇವಳು ಇನ್ನೂ ಬಿದ್ಕೊಂಡೆ ಅವಳೆ. ಇವಾಗ ನಾವು ಸೀರೆಯನ್ನು ಬ್ಲೌಸ್ನ ಕಟ್ ಮಾಡಿ ಡ್ರೇಪಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಹೋಗಿ ಗಂಗೆ ಪೂಜೆ ಮಾಡಿ ಕಲಶಕ್ಕೆ ನೀರು ತಗೊಬರೋದು. ಅಮ್ಮ ಇಲ್ಲಿ ದೇವ್ರ ಫೋಟೋನ ಒರೆಸಿ ನೀಟಾಗಿ ಅಷ್ಟೇ ಕುಂಕುಮನೆಲ್ಲ ಹಾಕಿ ಹಿಂದೆ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅಪ್ಪಿ ಎದ್ದಿದ್ಲು. ಆಮೇಲೆ ಯಶಿಕಾ ಅಪ್ಪಿಗಿಂತ ಮುಂಚೆನೇ ಎದ್ದಿದ್ಲು. ನಾವು ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕಿಂತ ಮುಂಚೆನೇ ಎದ್ದಿದ್ಲು ಯಶಿಕಾ. ದೇವ್ರದ್ದು ಕೈ ಕಾಲೇನಿದೆ ಅದು ಕೂರ್ಸೋಕ್ಕೆ ಆಗ್ತೈತಿಲ್ಲ. ಆ್ಯಂಡ್ ನಾವು ಲಾಸ್ಟ್ ಇಯರ್ ಕೂಡ ಸೇಮ್ ಆಗಿತ್ತು, ಎಷ್ಟೇ ಟ್ರೈ ಮಾಡಿದ್ರು ಕೂರ್ಸೋಕ್ಕಾಗಿತ್ತಿಲ್ಲ. ಅಮ್ಮ ಹೆಂಗೋ ಮಾಡಿ ಕೂರಿಸಿದ್ರು, ಬಟ್ ನನಗೆ ಕರೆಕ್ಟಾಗಿರಬೇಕು ಅಂತ ಇಲ್ಲ, ಕರೆಕ್ಟಾಗಿಲ್ಲ ಅಂತ ತೆಗೆದು ಬಿಚ್ಚಿ ಎಲ್ಲ ಮಾಡ್ತಾಯಿದ್ದೆ. ಬಟ್ ಎಟ್ ದ ಎಂಡ್ ಐ ಹೋಪ್ ಚೆನ್ನಾಗಿ ಕೂರಿಸಿದ್ವಿ ಅಂತ. ಪ್ಲೇಟ್ಸ್ ಆರ್ಗನೈಸ್ ಮಾಡಿರೋದಾಗಿರ್ಬೋದು, ರಂಗೋಲಿ ಬಿಡಿಸಿರೋದಾಗಿರ್ಬೋದು, ದೇವ್ರಿಗೆ ಪ್ರಸಾದ ಮಾಡಿರೋದಾಗಿರ್ಬೋದು, ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಕಮ್ಮಿ ಟೈಮ್ ಇತ್ತು, ಇನ್ನು ಪೂಜೆ ಆಗಿತ್ತಿರಲ್ಲ. ಸೊ ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಆದಮೇಲೆ ನಿಮಗೆ ಹಿಂಗೆ ಮಾಡಿದ್ವಿ ಅಂತ ತೋರಿಸೋಣ ಅಂತ ಅಂದ್ಕೊಂಡು ಫಸ್ಟು ನೀಟಾಗಿ ಎಲ್ಲ ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿದ್ವಿ.
ಆ್ಯಂಡ್ ನಾವು ಇಷ್ಟೇ ಟೈಮಲ್ಲಿ ಮಾಡಬೇಕು, ಇಷ್ಟು ಗಂಟೆ ಒಳಗೆ ಮಾಡಬೇಕು ಆ ಥರ ಏನಿಲ್ಲ. ಆಗಿದ ತಕ್ಷಣ ರೆಡಿಯಾಗಿ ಬಂದು ಪೂಜೆ ಮಾಡಿದ್ದು. ರೆಡಿಯಾಗಿದ್ದು ಅಂದರೆ ಸಿಂಪಲ್ಲಾಗಿ ರೆಡಿಯಾಗಿ ಹೊಸ ಬಟ್ಟೆ ಹಾಕ್ಕೊಂಡು ತಲೆ ಬಾಚಿಕೊಂಡು ಪೂಜೆ ಮಾಡಿದ್ದು ಅಂತ. ಸೊ ಇವಾಗ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಇವಾಗ 5 ಮೆಂಬರ್ಸ್ ಏನೋ ಬಂದಿದ್ರು, ಸೊ ಅವರಿಗೆಲ್ಲ ಕೊಟ್ಟಾಯಿತು. ಇವಾಗ ಟೈಮ್ ಬಂದು 6:30 ಆಗಿದೆ. ಸೊ ಇವಾಗ ಮಗ ಸ್ವಲ್ಪ ಬಂದು ದೇವ್ರಿಗೆ ಪೂಜೆ ಮಾಡಬೇಕು. ನಾನು ಮತ್ತು ಯಶಿಕಾ ಒಂದು ಟೀಮ್, ಅಪ್ಪಿ ಮೊಬೈಲ್ ನೋಡ್ತಾವಳೆ, ಆ್ಯಂಡ್ ಸಾನು ಮತ್ತು ಅಮ್ಮ ಒಂದು ಟೀಮ್, ಅವ್ರ ಆಂಟಿ ಮನೇಲವ್ರೆ. ನಾನು ಮತ್ತು ಯಶಿಕಾ ಇಲ್ಲಿದ್ದೀವಿ, ಇಲ್ಲೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಫಸ್ಟ್ ಇವಾಗ ಯಶಿಕಾ ಮುಖ ತೊಳ್ಕೊಂಬಂದಾಯಿತು. ನಾನು ಎಲ್ಲ ರೆಡಿ ಮಾಡ್ತಿದ್ದೆ ಬಂದವ್ರು ಕೊಡೋಕ್ಕೆ. ಬಿಕಾಸ್ 2 ಟೈಮ್ಸ್ನು ಕೂಡ ಏನೋ ಆ ಗಡಿ ಬಿಡಿಲ್ಲ, ಅಲ್ಲೇ ಅವ್ರು ಬಂದ ತಕ್ಷಣವೇ ಮಾಡಿದ್ದು. ಸೊ ಹಂಗಾಗಿ ಇದೆಲ್ಲ ಮಾಡಿದ್ದೀನಿ. ಆ್ಯಂಡ್ ಇವಳು ನಂಗೆ ಒಂಚೂರು ಹೆಲ್ಪ್ ಮಾಡಿಲ್ಲ, ಬರೀ ಡೋವು. ಇವಾಗ ಹೆಲ್ಪ್ ಮಾಡೋದು, ಇವಾಗ ಇಡೋಕ್ಕೆ ಫಸ್ಟ್ ಹೆಲ್ಪ್ ಮಾಡಿಲ್ಲ. ಸೊ ಇವಾಗ ಸಾನು ಅಮ್ಮು ಟೀಮ್ ಅಲ್ವಾ, ಅವರಿಬ್ರು ಟೀಮ್ ಮಾಡ್ಕೊಂಡವ್ರೆ, ನಾವಿಬ್ರು ಟೀಮ್ ಮಾಡ್ಕೊಂಡವ್ರೆ. ಮತ್ತೆ ಸಾನು ಧನುಷ್ ಟೀಮು, ಅಮೂಲ್ ಓ ಸುಟ್ಟೆ ಹೋಗೈತೆ ನನ್ನ ಬಟ್ಟೆ. ಸುಟ್ಟೆ ಹೋಯ್ತು ನನ್ನ ಬಟ್ಟೆ. ಹೋಯ್ತೀಯ ಬಟ್ಟೆ ಕತೆ. ಛೇ ಅಲ್ಲಿ ನಾನು ಸರಿ ಮಾಡಕ್ಕೆ ಹೋದ್, ನಾನು ಆವಾಗಿರ್ಬೇಕು. ಆಯ್ತು ಬಾ.
ಆಗಿದ್ವಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.